ನೋಡಿ ಇದು ದೇಹದ ರಿಫ್ಲೆಕ್ಸ್ ಅಲ್ವಾ? ಎಸ್ ಹೌದು. ಇದು ದೇಹದ ಮುಂಭಾಗ, ಹೌದು. ಇದು ದೇಹದ ಹಿಂಭಾಗ. ನೀವು ಕಲರ್ ಥೆರಪಿ ಬುಕ್ಕಲ್ಲಿ ಈ ರಿಫ್ಲೆಕ್ಸಾಲಜಿ ಬಗ್ಗೆ ನಾನು ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ. ಜಸ್ಟ್ ಒಂದು ತೋರಿಸ್ತೀನಿ ನಿಮಗೆ. ಇದನ್ನು ಓದ್ಕೊಂಡ್ಬಿಟ್ರೆ ಸಾಕು, ಬಸವರಾಜ್ ಅವರೇ ಬೇಡ, ನಾವೇ ಬಸವರಾಜ್. ಎಸ್ ನೋಡಿ, ದಿಸ್ ಈಸ್ ಯುವರ್ ರಿಫ್ಲೆಕ್ಸಾಲಜಿ. ಸೊ ಈ ರಿಫ್ಲೆಕ್ಸಾಲಜಿನಲ್ಲಿ ನಮ್ಮ ದೇಹ ಇದು ರಿಫ್ಲೆಕ್ಸ್, ದೇಹದ ಪ್ರತಿಬಿಂಬ. ಇದು ದೇಹದ ಮುಂಭಾಗ, ಇದು ದೇಹದ ಹಿಂಭಾಗ. ಸೊ ಕಿಡ್ನಿಯಲ್ಲಿ ಇರ್ತವೆ, ಹಿಂದಕ್ಕಿರುತ್ತೆ. ದಿಸ್ ಈಸ್ ಯುವರ್ ಕಿಡ್ನಿ ರಿಫ್ಲೆಕ್ಸ್. ಓಕೆ. ಸೊ ಈ ಕಿಡ್ನಿ ರಿಫ್ಲೆಕ್ಸಿಗೆ ನೀವು ಅದೇ ಕಿಡ್ನಿ ಶೇಪಲ್ಲಿ ಈ ಥರ ಬ್ಲ್ಯಾಕ್ ಕಲರಲ್ಲಿ ಬರೀರಿ. ಶೇಪು ಹಾಗೆ ಇರಬೇಕಾ? ಹಾಂ, ಸೊ ದಟ್ ಇಟ್ ವಿಲ್ ವರ್ಕ್ ಎಕ್ಸಾಕ್ಟ್ಲಿ ಆನ್ ಕಿಡ್ನಿ. ಆಮೇಲೆ ಇಲ್ಲೊಂದು ಕುಡಿ ಥರ ಬರುತ್ತಲ್ವಾ? ಹೌದು. ಆಮೇಲೆ ಇಲ್ಲಿ ನೋಡಿ, ದಿಸ್ ಈಸ್ ಯುವರ್ ಕಿಡ್ನಿ ರಿಫ್ಲೆಕ್ಸ್. ಸೊ ಯಾವಾಗ ಈ ಕಿಡ್ನಿ ರಿಫ್ಲೆಕ್ಸಿಗೆ ಈ ಥರ ಬ್ಲ್ಯಾಕ್ ಕಲರ್ ಆಗ್ತೀವಿ, ಇಟ್ ಇನ್ಕ್ರೀಸಸ್ ಸ್ಟ್ರೆಂಥನ್ಸ್ ಯುವರ್ ಕಿಡ್ನಿ. ನೀವು ಕೇಳ್ಬೋದು, ಕಿಡ್ನಿ ಬ್ಲ್ಯಾಕ್ ಕಲರ್ ಆಗ್ಬಿಟ್ರೆ ಸ್ಟ್ರೆಂಥನ್ ಆಗ್ಬಿಡ್ತೈತಾ? ಇಷ್ಟೊಂದು ಡಯಾಲಿಸಿಸ್ ಸೆಂಟರ್ ಅದಾವ, ಇಷ್ಟು ಜನ ಆರೋಗ್ಯ ಹಾಳಾಗಿದೆ, ನೀವೇನೊಂದು ಬ್ಲ್ಯಾಕ್ ಕಲರ್ ಹೇಳ್ಬಿಟ್ಟು ಏನಾಗುತ್ತೆ ಅಂತ. ನಾನು ಹೇಳ್ತಿರೋದು ಒಬ್ಬರು ಇಬ್ಬರ ಮೇಲೆ ಎಕ್ಸ್ಪೆರಿಮೆಂಟ್ ಅಲ್ಲ. ನೀವು ನನ್ನ ಡೇಟಾಬೇಸ್ ಕೊಡ್ತೀನಿ, ಕ್ಲಿನಿಕಲ್ ಡೇಟಾಬೇಸು 1,00,000 ದಾಟಿದೆ. ನಾನು 1,00,000 ಪೇಷಂಟ್ ಮೇಲೆ ನೋಡಿದ್ದೀನಿ. ಕಲರ್ ಥೆರಪಿ, ಅಕ್ಯುಪ್ರೆಷರು, ಕಲರ್ ಥೆರಪಿ, ಸೀಡ್ ಥೆರಪಿ, ಅಕ್ಯುಪಂಚರು, ಈ ಆಲ್ಟರ್ನೇಟ್ ಮೆಡಿಸಿನ್ ಅಲ್ಲಿ ಮೆಡಿಸಿನ್ ಕೊಡ್ದೇನೆ ಮೋರ್ ದೆನ್ 1,00,000 ಜನನ ನಾನು ನೋಡಿದ್ದೀನಿ. ಈ ಥರ ದಿನಕ್ಕೆ 100 ಜನಕ್ಕೆ ಹಚ್ಚಿದ್ರೆ ಅದಕ್ಕೆ ವಾಪಸ್ ಎಷ್ಟು ಜನ ಬಂದು ಏನು ಚೇಂಜಸ್ ಆಗಿದೆ ಅಂತ ನನ್ನ ಹತ್ರ ಡೇಟಾಬೇಸ್ ಇದೆ. ಇಟ್ಸ್ ರಿಸರ್ಚ್ ಮಾಡಿ ಹೇಳ್ತಿರೋದು. ನೀವು ಕಿಡ್ನಿಗೆ ಕಪ್ಪು ಕಲರ್ ಯಾಕಂತ ಕೇಳ್ಬೋದು. ಕಿಡ್ನಿ ಏನು ಕೆಲಸ ಮಾಡುತ್ತೆ? ವಾಟರ್ ಮೆಟಬಾಲಿಸಮ್ ಮಾಡುತ್ತೆ. ನಿಮ್ಮ ದೇಹದಲ್ಲಿರ್ತಕ್ಕಂಥ ವಾಟರ್ನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ನೀನು ಪ್ರಕೃತಿಯ ಒಂದು ಭಾಗ, ಅಲ್ವಾ? ಜಸ್ಟ್ ಇಮ್ಯಾಜಿನ್, ಒಂದು ಗಿಡ ಇದೆ, ಅದು ನಿಂತರನೆ, ಅದಕ್ಕೂ ಜೀವ ಇದೆ ಅದ್ರದ್ದು. ಸೊ ನಿನ್ನ ಬಾಡಿನಲ್ಲಿ ವಾಟರ್ ಮೆಟಾಬಾಲಿಸಮ್ ಕಿಡ್ನಿ ಮಾಡುತ್ತೆ. ಒಂದು ಮರದಲ್ಲಿ ವಾಟರ್ ಮೆಟಾಬಾಲಿಸಮ್ ಯಾರು ಮಾಡ್ತಾರೆ? ಒಂದು ಮರ ಇದೆ, ಒಂದು ಗಿಡ ಇದೆ, ವಾಟರ್ ನೀರನ್ನ ಕೊಡೋದು ಯಾವ ಅಂಗ? ಎಲೆನಾ? ಬೇರು. ಬೇರಲ್ವಾ? ಪಕ್ಕ. ನನ್ನ ಕ್ವಶನ್, ಬೇರು ಮೇಲೆ ಇರುತ್ತಾ ಭೂಮಿ ಒಳಗಿರುತ್ತಾ? ಭೂಮಿ ಒಳಗಂದ್ರೆ ಕತ್ಲಲ್ಲಿ ಇರುತ್ತೆ. ಅಂದ್ರೆ ಬೇರಿಗೆ ಎಷ್ಟು ಕತ್ಲಿರುತ್ತೋ, ಎಷ್ಟು ನೀರಿನಾಂಶ ಇರುತ್ತೋ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಅಂದ್ರೆ ನಿಮ್ಮ ಕಿಡ್ನಿ ಬೇರಿನ ತರ ಸ್ಟ್ರಾಂಗ್ ಇರ್ಬೇಕಂದ್ರೆ ಅದು ಕತ್ಲಲ್ಲಿ ಇರಬೇಕು. ಆ ಕತ್ಲಿನ ನಾನು ಕೊಡ್ತಾ ಇದ್ದೀನಿ ಇಲ್ಲಿ. ನೋಡಿ, ಇವೆರಡರ ಮಧ್ಯೆ ಮೇಲೆ ಇಲ್ಲಿ ಕುಡಿ ತರ ಬರುತ್ತೆ, ಇಷ್ಟೇ. ಸೊ ನಾನು ನನ್ನ ಬೇರುಗಳು ಅಂದ್ರೆ ನನ್ನ ಕಿಡ್ನಿಗೆ, ಇವಾಗ ಒಂದು ಗಿಡ ಹಾಳಾಯ್ತಂದ್ರೆ ಯಾವಾಗ ಹಾಳಾಗುತ್ತೆ ಗೊತ್ತಾ? ಆ ಬೇರು ಎಕ್ಸ್ಪ್ಲೋರ್ ಆದಾಗ, ಸನ್ಲೈಟಿಗೆ ಮಣ್ಣಿಲ್ದೆ ಗಾಳಿ ಬೆಳಕಿಗೆ ಎಕ್ಸ್ಪ್ಲೋರ್ ಆದ್ರೆ ಆ ಬೇರು ಒಣಗೋಗ್ಬಿಡ್ತೈತೆ. ಸುಟ್ಟೋಗಲ್ಲ, ಒಣಗೋಗ್ತೈತೆ, ಡ್ರೈ ಆಗ್ಬಿಡ್ತೈತೆ. ಡ್ರೈ ಆದಾಗ ಏನಾಗುತ್ತೆ ಗೊತ್ತಾ? ಶ್ರಿಂಕ್ ಆಗುತ್ತೆ, ಮುದುಡೋಗ್ಬಿಡ್ತೈತೆ. ಕಿಡ್ನಿ ಪೇಷಂಟ್ಗೆಲ್ಲ ಸ್ಕ್ಯಾನಿಂಗ್ ಮಾಡಿ ಹೇಳ್ತಾರೆ, ನಿಮ್ ಕಿಡ್ನಿ ಶ್ರಿಂಕ್ ಆಗ್ಬಿಟ್ಟಿದೆ ಅಲ್ವಾ? ಯಾಕೆ ಶ್ರಿಂಕ್ ಆಗಿದೆ? ಕಿಡ್ನಿ ಆರೋಗ್ಯವಾಗಿಲ್ಲ. ಅಲ್ಲ, ಯಾಕಾಗಿದೆ? ಬೇರು ಒಣಗೋಗಿ ಮುದುಡೋಗಿದೆ ಅಂದ್ರೆ ಅದು ಗಾಳಿ ಬೆಳಕು ಬಿಸಿಲಿಗೆ ಎಕ್ಸ್ಪ್ಲೋರ್ ಆಗ್ಬಿಟ್ಟಿದೆ. ಗಾಳಿ ಬೆಳಕಿಗೆ ಅಲ್ವಾ? ನಿನ್ನ ಕಿಡ್ನಿಗಳನ್ನು ಶ್ರಿಂಕ್ ಆಗಿದೆ ಅಂದ್ರೆ ಅದು ಎಕ್ಸ್ಪ್ಲೋರ್ ಆಗಿದೆ. ಒಳ್ಳೆ ನಿದ್ದೆ ಮಾಡ್ತಾ ಇಲ್ಲ, ಮೈಂಡ್ ಸ್ಟ್ರೆಸ್ ಅಲ್ಲಿ ಇದೆಯಾ, ಏನ್ ಬೇಕು ಅದನ್ನ ಕೊಡ್ತಾ ಇಲ್ಲ. ಅದಕ್ಕೇನು ಬೇಡ ಗುರುವೇ, ಬೇರಿಗೆ ಏನು ಬೇಕು? ಯಾರು ಕಾಣ್ದಂಗೆ ಒಳಗ ಇರ್ಬೇಕದು. ಅದೇ ತರ ಕಿಡ್ನಿಗಳು ಹೆಂಗಿರ್ಬೇಕು ಗೊತ್ತಾ? ರಿಲ್ಯಾಕ್ಸ್, ಕೂಲ್ ಆಗಿ, ಯಾವುದು ಟೆನ್ಷನ್ ಇಲ್ದಂಗೆ ಇರಬೇಕು. ನೀನು ಬಿಸಿ ಟೆನ್ಷನ್ ಆದಾಗ ಏನಾಗ್ತತೆ? ಬಿಸಿ ಆಗುತ್ತೆ ಅಂತಾರಲ್ಲ ಹಂಗೆ. ನೀನು ಬಿಸಿಯಾದಷ್ಟು ಕಿಡ್ನಿ ಒಣಗೋಗುತ್ತೆ. ಲಾಜಿಕ್ ಸಿಂಪಲ್. ಬೇರಿಗೆ ಬಿಸಿಲು ಬಿದ್ದಷ್ಟು ಒಣಗೋತತೆ. ತಂಪು ಮಾಡಬೇಕು. ಹಾರ್ಟ್ ಬಿಸಿ ಇರಬೇಕು, ಕಿಡ್ನಿ ತಂಪಿರ್ಬೇಕು. ಹಾರ್ಟ್ ಚೆನ್ನಾಗಿರ್ಬೇಕಾ? ಒಂದು ಹುಡುಗಿನ ಲವ್ ಮಾಡಿ, ಬಿಸಿ ಆಗತ್ತೆ, ವಾರ್ಮ್ ಆಗತ್ತೆ. ಒಂದೇ ಹುಡುಗಿನ ಮಾಡ್ಬೇಕು, ಜಾಸ್ತಿ ಕಷ್ಟ. ಸೊ ಅದೇ ಕಿಡ್ನಿ ಆಯ್ತು ಅನ್ಕೊಳ್ಳಿ. ಕಿಡ್ನಿ ಏನ್ ಕೇಳುತ್ತೆ ಗೊತ್ತಾ?
ನಾನು ಕತ್ಲಲ್ಲಿ ಇರ್ಬೇಕನ್ನತ್ತೆ ಬೆಳಕಿನ ಥರ. ಓಕೆ. ಅಂದರೆ ಸೂರ್ಯ ಮುಳುಗದ ತಡ ನೀವು ಕತ್ಲಿ ಜಾರಬೇಕು. ನಾನು ಪ್ರೈಮರಿಯಲ್ಲಿ ಇರಬೇಕಾದ್ರೆ ಒಂದು 7 ಗಂಟೆ ಆದರೂ ಮುಗೀತು. ಓಕೆ. ಒಂದು ದೀಗೆ ಬೆಳಕಷ್ಟೇ, ಎಲ್ಲ ಕತ್ಲು. ಕಿಡ್ನಿ ಸೋ ಹ್ಯಾಪಿ. ಎಲ್ಲ ಲೈಟಾಗಿ ಒಂದು ದೀಗೆನೆ ನನ್ನ ನೆನಪಿದೆ. ನಾನು ಪ್ರೈಮರಿ ಸ್ಕೂಲೆಲ್ಲ ಕಳೆದಿದ್ದು ಜಸ್ಟ್ ಒಂದು ದೀಗೆ ಬೆಳಕಲ್ಲಿ. ಗೌರ್ಮೆಂಟ್ ಸ್ಕೂಲೇ. ಇಲ್ಲಾಂದ್ರೆ ಇಷ್ಟು ಧೈರ್ಯ ಬರಲ್ಲ. ಸೊ ಗೌರ್ಮೆಂಟ್ ಸ್ಕೂಲೇ. ಎಸ್, ಇಟ್ಸ್ ವೆರಿ ಸಿಂಪಲ್ ಲಾಜಿಕ್ ಹಿಯರ್. ಇದು ರೈಟ್ ನ್ಯೂಸ್.